ಮಾತಾಡೋದಿಲ್ಲ, ನಮಗೆಲ್ಲ ಕೂರ್ತೀನಿ. ಸಿದ್ದರಾಮಯ್ಯ ಕೈ ಬಲಪಡಿಸ್ಬೇಕು. ಸಿದ್ದರಾಮಯ್ಯ ಕೈ ಬಲಪಡಿಸಿದ್ರೆ ಒಂದು ಕೈ ಬಲಪಡಿಸ್ತಾರೆ. ಕೆಲಸ ಕಾರ್ಯ ಏನೋ ಮಾಡಿಕೊಡ್ತೀವಿ, ಮುಂದೆ ಮಾಡಿಕೊಡ್ತೀವಿ. ಅದ್ರ ಬಗ್ಗೆ ವಿಚಾರ ಮಾಡಿದ್ರೆ ನಮ್ಮ ಜನಪ್ರಿಯ ಸಾರಿಗೆ ಸಚಿವರಂತ ಅವ್ರಿಗಿಂತ ಜಾಸ್ತಿ ಅಲ್ವಾ? ಅವ್ರಿಗಿಂತ ಜಾಸ್ತಿ ಓಟ್ ಹಾಕಿ ಈ ದೇಶದಲ್ಲಿ ಏನು ಅನ್ಯಾಯ ನಡೀತಾ ಇದೆ, ಅಕ್ರಮ ನಡೀತಾ ಇದೆ, ಬಿಜೆಪಿ ಸರ್ಕಾರಕ್ಕೆ, ನರೇಂದ್ರ ಮೋದಿ ಅವರಿಗೆ ಪಾಠ ಕಲಿಸ್ತಾರೆ. ಅವರೆಲ್ಲ ಕೂಡ ನಮ್ಮ ರಾಜ್ಯದ ಇಡೀ ಬಿಜೆಪಿ ಪಕ್ಷ. ರೈತರ ವಿರೋಧ ಇದ್ದಾರೆ, ಮಹಿಳೆಯರ ವಿರೋಧ ಇದ್ದಾರೆ. ಎಲ್ಲ ಪ್ರಜಾಪ್ರಭುತ್ವಕ್ಕೆ ಅನ್ಯಾಯ ಆಗುತ್ತೆ ನಮ್ಮ ದೇಶದಲ್ಲಿ. ಅದಕ್ಕೆ ಹೊಡೆತ ಬೀಳುತ್ತೆ. ಮತ್ತು ನಮ್ಮ ಸಂವಿಧಾನವನ್ನು ಕೂಡ ಬದಲಾವಣೆ ಮಾಡುವಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ಕೈಯನ್ನು ಬಲಪಡಿಸಬೇಕು. ಸನ್ಮಾನ್ಯ ನಮ್ಮ ರಾಮಲಿಂಗಾರೆಡ್ಡಿ ಸಾಹೇಬರ ಕೈಯನ್ನು ಬಲಪಡಿಸುವ ಮುಖಾಂತರ ಕಾಂಗ್ರೆಸ್ ಪಕ್ಷದ ಕೈಯನ್ನು ಬಲಪಡಿಸಬೇಕು. ದೇಶದ ಸಂವಿಧಾನದ ಉಳಿವಿನ ಚುನಾವಣೆ, ಈ ಚುನಾವಣೆ ಈ ದೇಶದ ಪ್ರಜಾಪ್ರಭುತ್ವದ ಉಳಿವಿನ ಚುನಾವಣೆ. ಹಾಗಾಗಿ ತಾವೆಲ್ಲರೂ ಕೂಡ ಈ ಚುನಾವಣೆ ಕಾಂಗ್ರೆಸ್ ಪಕ್ಷದ ಅಧಿಕೃತ ಅಭ್ಯರ್ಥಿಯಾಗಿರ್ತಕ್ಕಂಥ ಸಂಯುಕ್ತ ಪಾಟೀಲ್ ಮೇಡಮ್ ಅವರು ಬೆನಕಟ್ಟಿ ಗ್ರಾಮಕ್ಕೆ ಆಗಮಿಸಿದ್ದಾರೆ. ಎಲ್ಲರೂ ಚಪ್ಪಾಳೆಯ ಮೂಲಕ ಅವರನ್ನ ಸ್ವಾಗತಿಸೋಣ. ನಾನು ಮತಯಾಚನೆಗೆ ಬಂದಿದ್ದೀನಿ. ಕಾಂಗ್ರೆಸ್ ಪಕ್ಷದ ಪರವಾಗಿ ಶ್ರೀಮತಿ ವಿನಂತಿ ಮಾಡಕ್ಕೆ ಬಂದಿದ್ದೀನಿ. ಈ ವೇದಿಕೆಯಲ್ಲಿ ಸಚಿವರಾದಂಥ ಸನ್ಮಾನ್ಯ ರಾಮಲಿಂಗಾರೆಡ್ಡಿಯವರಿದ್ದಾರೆ. ಅವರಿಗೆ ಸಂಸ್ಥೆಯಲ್ಲಿ ದೊಡ್ಡ ಕ್ರಾಂತಿಯನ್ನೇ ಮಾಡಿದವರು, ಆರೋಗ್ಯ ಇಲಾಖೆಯಲ್ಲಿ ದೊಡ್ಡ ಕ್ರಾಂತಿಯನ್ನೇ ಮಾಡಿದವರು. ಅವರ ಜೊತೆಲಿ ಇವತ್ತು ನಾನು ವೇದಿಕೆ ಹಂಚ್ಕೊಳ್ತಾ ಇದ್ದೀನಿ. ಸಂಯುಕ್ತ ಪಾಟೀಲ್ ಅವ್ರನ್ನ ನಿರೀಕ್ಷೆಯಂತೆ ಆಗಮಿಸಿರ್ತಕ್ಕಂಥ ನಮ್ಮ ಈ ಲೋಕಸಭಾ ಕ್ಷೇತ್ರದ ಅಧಿಕೃತ ಕಾಂಗ್ರೆಸ್ ಅಭ್ಯರ್ಥಿಯಾಗಿರ್ತಕ್ಕಂಥ ಸಂಯುಕ್ತ ಪಾಟೀಲ್ ಮೇಡಮ್ ಅವರು ಸಭೆಯನ್ನು ಉದ್ದೇಶಿಸಿ ಒಂದೆರಡು ಮಾತನ್ನ ಹೇಳಬೇಕೆಂದು ವಿನಂತಿ. ನಾಳೆ ಬರ್ಬೋದು ನೋಡಿ. ಏ ಮುನ್ನ ಅವರು ನೀವು ಇಲ್ಲೇ ಬಂದ್ರೆ ಭಾಳ ಅನುಕೂಲ ಆಕೈತಿ. ಆ ಕಡೆ ಸಂಗೊಳ್ಳಿ ರಾಯಣ್ಣ ಇದು ರೀ ಸಂಗೊಳ್ಳಿ ರಾಯಣ್ಣ ಇದು ರೀ ಸ್ಟ್ಯಾಚು.